ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾಗ್ಯ ಮುಂದೆ ಚಾಲೆಂಜ್ ಮಾಡಿದ್ದಾರೆ ಆದೀಶ್ವರ. ಹಾಗಿದ್ರೆ ಆದೀಶ್ವರ್ಗೆ ನಿಜವಾಗ್ಲೂ ಖಡಕ್ ಪಾಠ ಕಲಿಸ್ತಾರೆ ಭಾಗ್ಯ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ತಾಂಡವ್ ವೈಷ್ಣವ್ ಎಂಟ್ರಿ ಆಗಿದೆ. ಹಾಗಿದ್ರೆ ಏನಾಗಿರ್ಬೋದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ನನ್ನನ್ನೇ ಮದುವೆಗೆ ಕರೆದಿಲ್ವಾ ಅಂದ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಡೆಯುವುದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ತಾಂಡವ್ ಮದುವೆ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಆತ ಕಡೆ ಆದೀಶ್ವರ್ ಮತ್ತೆ ತಾಂಡವ್ ಮುಖಾಮುಖಿ ಆಗ್ಬೇಕು ಅನ್ಕೊಳ್ಳುವಷ್ಟರಲ್ಲಿ ಆದೀಶ್ವರ್ ಅಪ್ಪನ ನೋಡಿದೆ ಆ ಕಡೆ ಹೋಗ್ಬಿಡ್ತಾರೆ. ಹಾಗಾಗಿ ಇಲ್ಲಿ ತಾಂಡವ್ ಇತ್ತ ಕಡೆ ಬರ್ತಿದ್ರೆ ಇತ್ತ ಕಡೆ ಒಂದು ಬಳಿ ಶಾಸ್ತ್ರ ನಡೀತದೆ. ಆ ಬಳಿ ಶಾಸ್ತ್ರದಲ್ಲಿ ಭಾಗ್ಯ ತನ್ನ ತಂಗಿಗೆ ಒಂದು ಹೋದ ಮನೆಯಲ್ಲಿ ಹೇಗಿರ್ಬೇಕು ಅನ್ನೋ ಒಂದು ಪರಿಪಾಠವನ್ನ ಹೇಳ್ತಿದ್ರೆ ಕುಸುಮವರು ಕೂಡ ಅದಕ್ಕೆ ಸಾಥ್ ಕೊಟ್ಟು ನೀನು ಆ ಮನೆಯಲ್ಲಿ ಎಲ್ಲರನ್ನ ಕೂಡ ನೋಡ್ಕೋಬೇಕಾಗತ್ತೆ. ಅಡುಗೆ ಮನೆಯಿಂದ ಹಿಡಿದು ರಾತ್ರಿ ತನಕ ಎಲ್ಲರನ್ನ ಕೂಡ ಸಂಭಾಳಿಸ್ಬೇಕಾಗತ್ತೆ. ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು, ಯಾಕಂದ್ರೆ ಎಲ್ಲ ಒಂದೇ ರೀತಿ ಇರುವುದಿಲ್ಲ. ಜೊತೆಗೆ ಒಂದು ಮನೆ ಅಂದಮೇಲೆ ಕಷ್ಟ, ಸುಖ, ನೋವು, ನಲಿವು, ದುಃಖ, ಕೋಪ, ಸಿಡುಕು ಎಲ್ಲ ಕೂಡ ಬರುತ್ತೆ. ಆದ್ರೆ ಪ್ರೀತಿ ಇದೆ ಅಲ್ವಾ, ಅದೇ ಕಾರಣಕ್ಕೋಸ್ಕರ ಎಲ್ಲವನ್ನ ಕೂಡ ಸರಿದೂಗಿಸ್ಕೊಂಡು ಹೋಗ್ಬೇಕು ಮಗಳೇ ಅಂತಿರ್ತಾರೆ. ಅಷ್ಟರಲ್ಲಿ ತಾಂಡವ್ ಬರ್ತಿರುವುದನ್ನ ನೋಡಿದೆ ಕುಸುಮವರು ತಾಂಡವ್ ಬಳಿಗೆ ಹೋಗ್ತಾರೆ. ನಂತರ ಬಳಿ ಶಾಸ್ತ್ರ ಮುಗಿತಿದ್ದಾಗ ಇದ ಕಡೆ ನಿಮ್ಮನೆ ಸೊಸೆನ ಪರಿಚಯ ಮಾಡಿಕೊಡು ಕನಿಕಾ ಅಂತ ಫ್ರೆಂಡ್ಸ್ ಹೇಳ್ತಾರೆ. ಕನಿಕಾ ಇಲ್ಲಿ ಪೂಜಾ ಮತ್ತೆ ಸಿಸ್ಟರ್ ಅಂತ ಹೇಳಿ ಭಾಗ್ಯನ ಪರಿಚಯ ಮಾಡಿಕೊಟ್ಟಾಗ ಏನಿದು ಸೀರೆ ಈ ರೀತಿ ಇದೆ, ನಿಮ್ ರೇಂಜ್ಗೆ ಮ್ಯಾಚ್ ಆಗೋದಿಲ್ಲ, ಇಂಥ ಮನೆಯಿಂದ ಹೆಣ್ ತರ್ತಿದ್ದೀರಾ ಅಂತ ಹೇಳಿ ಆಡ್ಕೋತಾರೆ. ನಂತರ ನೀವು ಹೋಗಿರಿ ನಾನು ಬರ್ತೀನಿ ಅಂತ ಹೇಳಿ ಕನಿಕಾ ಭಾಗ್ಯ ಮತ್ತೆ ಪೂಜಾನ ತರಾಟೆಗೆ ತಗೋತಾರೆ. ಎಸ್ಸತಿ ಹೇಳ್ಬೇಕು ಪೂಜಾ, ನೀನು ನಮ್ಮ ಸ್ಟ್ಯಾಂಡರ್ಡ್ಗೆ ಸರಿಯಾಗಿರ್ಬೇಕು. ನಾಳೆಯಿಂದ ನಮ್ಮ ಮನೆಗೆ ಬಂದ್ಮೇಲೆ ನಿಮ್ಮ ಮನೇಲಿ ಕಲ್ತಿರೋ ಎಲ್ಲಾ ಪಾಠನೂ ಬಿಟ್ಬಿಟ್ಟು ನಮ್ಮನೆ ಸ್ಟ್ಯಾಂಡರ್ಡ್ ತಕ್ಕಾಗೆ ನೀನು ಇರಬೇಕು ಅಂತ ಹೇಳ್ತಾರೆ. ನಂತರ ಇಲ್ಲಿ ಭಾಗ್ಯ ಪೂಜಾನ ಕಳಿಸಿದ್ದೆ ಕನಿಕಾನ ಎಳ್ಕೊಂಡು ಬಂದು ಏನ್ ಮಾತಾಡ್ತಿದ್ಯಾ ಕನಿಕಾ, ಅವಳು ಹುಟ್ಟು ಬೆಳೆದಿರೋದು, ಯವ್ವನ ಕಳೆದಿರೋದು, ತನ್ನ ಬಾಲ್ಯವನ್ನ ಕಳೆದಿರೋದು ನಮ್ಮನೇಲಿ. ಅಲ್ಲಿರೋ ಸಂಸ್ಕಾರ ಬಿಟ್ಟು ಹೋಗೋದು ಅಂದ್ರೆ ಹೇಗೆ, ಸಂಸ್ಕಾರ ಆಚಾರ ವಿಚಾರ ಅಂದ್ರೆ ಗೊತ್ತಿದ್ಯಾ ನಿನ್ಗೆ, ಯಾಕೆ ರೀತಿ ಮಾತಾಡ್ತಿದ್ಯಾ, ನೀನ್ ಕಲ್ತಿರೋ ಪಾಠನ ಬಿಟ್ಬಿಡ್ಬೇಕಾ ಅಂತ ಹೇಳಿದಾಗ ಹೌದು ಬಿಡ್ಲೇಬೇಕಾಗತ್ತೆ, ನಮ್ಮ ಸ್ಟ್ಯಾಂಡರ್ಡ್ಗೆ ಅವಳು ಇರ್ಲೇಬೇಕಾಗತ್ತೆ ಅಂತ ಕನಿಕಾ ಜಬರ್ದಸ್ತ್ ಮಾಡ್ತಾ ಇದ್ರೆ ಭಾಗ್ಯ ಖಡಕ್ ಪಾಠವನ್ನ ಕಲಿಸ್ತಿದ್ದಾರೆ. ಇದ್ರ ನಡುವೆ ಅತ್ತ ಕಡೆ ಆದೀಶ್ವರ್ ತನ್ನ ತಂದೆ ಹತ್ರ ಹೋಗಿದೆ. ಈಗಲೂ ಕೂಡ ಕಾಲ ಮಿಂಚಿಲ್ಲ, ಮದ್ವೆ ನಿಲ್ಲಿಸ್ಬೇಡಿಯಪ್ಪ ಅಂದಾಗ ನೀನು ಭಾಗ್ಯ ಮುಂದೆ ಸೋತಿದ್ಯಾ, ಭಾಗ್ಯ ಸರಿ ಇಲ್ಲ, ದುಡ್ಗೋಸ್ಕರ ಮದ್ವೆ ಮಾಡ್ತಿದ್ದಾಳೆ ಅಂತ ಪ್ರೂವ್ ಮಾಡು, ನಾಳೆವರೆಗೂ ನಿನ್ಗೆ ಟೈಮ್ ಇದೆ ಅಂತ ಹೇಳ್ತಾರೆ. ಈ ಕಡೆ ಆದೀಶ್ವರ್ಗೆ ಏನ್ ಮಾಡ್ಬೇಕು ಗೊತ್ತಾಗುದಿಲ್ಲ. ಅಷ್ಟರಲ್ಲಿ ಭಾಗ್ಯ ಕನಿಕಾ ಮಾತಾಡ್ತಿರುವುದನ್ನ ಅಬ್ಸರ್ವ್ ಮಾಡಿ ಆ ಕಡೆ ಬರ್ತಿದ್ದಾರೆ. ಇದನ್ನ ನೋಡಿದ ಕನಿಕಾ ಇದೇ ಸಿಕ್ಕಿದ ಚಾನ್ಸು ಅಂತ ಹೇಳಿ ಬ್ರೋ ಬರ್ತಿದ್ದಾನೆ, ನಾಟಕ ಮಾಡೋಣ ಅಂತ. ಅಯ್ಯೋ ಭಾಗ್ಯ ಈ ರೀತಿ ಎಲ್ಲ ಮಾತಾಡ್ಬೇಡ ಭಾಗ್ಯ, ನಾನು ಎಲ್ಲೂ ಹೋಗಲ್ಲ ಭಾಗ್ಯ, ಯಾಕೆ ರೀತಿ ಮಾತಾಡ್ತಿದ್ಯಾ ಭಾಗ್ಯ ಅಂತ ಕಣ್ಣೀರು ಹಾಕ್ತಿರ್ತಾರೆ. ಅಷ್ಟರಲ್ಲಿ ಆದೀಶ್ವರ್ ಬಂದಿದ್ದೆ, ಏನಾಯ್ತು ಏನು ಅಂದಾಗ ನೋಡುವಣ, ಈ ಮದ್ವೆ ಆಗ್ತಿದ್ದಾಗೆ ನಾನು ಮದ್ವೆ ಮಾಡಿ ಕಳಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾಳೆ ಇವಳು. ಅಂದಾಗ ನೀವ್ ಯಾರ್ರಿ ನನ್ನ ತಂಗಿನ ಮದ್ವೆ ಮಾಡೋದಕ್ಕೆ, ಅವಳನ್ನ ಮದ್ವೆ ಮಾಡೋದಕ್ಕೆ? ನಾವು ಕಿಶನ್ನ ಅಪ್ಪ ಅಮ್ಮ ಅಪ್ಪ ಅತ್ತೆ ಎಲ್ಲ ಕೂಡ ಇದ್ದೀವಿ, ಮಹಿತಾ ಎಲ್ಲ ಕೂಡ, ನೀವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಏನ್ ಅನ್ಕೊಂಡ್ಬಿಡಿದ್ರೆ ಮದ್ವೆ ನಡೆದು ಬಿಡುತ್ತೆ ಅಂತ, ನೀವು ಮದ್ವೆ ಯಾಕೆ ಮಾಡ್ತಿರೋದು ಅಂತ ಗೊತ್ತು, ದುಡ್ಡಿಗೋಸ್ಕರ ಯಾವುದೇ ಕಾರಣಕ್ಕೂ ಈ ಮದ್ವೆ ನಡೆಯೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಭಾಗ್ಯಗೆ ಅಚ್ಚುರಿ ಆಗ್ತದೆ, ಶಾಕ್ ಆಗ್ತದೆ, ನಿಜವಾಗ್ಲೂ ಗಾಬರಿ ಆಗ್ತಿದ್ದಾರೆ. ಅತ್ತ ಕಡೆ ತಾಂಡವ್ನ ತರಾಟೆಗೆ ತಗೋತಾರೆ ಕುಸುಮರು. ಏನ್ ಅನ್ಕೊಂಡಿದ್ಯಾ, ಮದ್ವೆ ನಿಲ್ಸೋಕ್ ಬಂದಿದ್ಯಾ ಅಂದಾಗ ಹೌದು, ನನ್ನೇ ಮದ್ವೆ ಕರೀಲಿಲ್ಲ ಅಂದ್ಮೇಲೆ ಮದ್ವೆ ಮಾಡೋಕ್ ಬಿಡ್ತೀನ, ನಾನು ಖಂಡಿತ ಮದ್ವೆ ನಿಲ್ಲಿಸ್ತೀನಿ ಅಂದಾಗ ಹೇಗೆ ನಿಲ್ಲಿಸ್ತೀಯ ನಾನು ನೋಡ್ತೀನಿ ಅಂತ ಕೋಲಲ್ಲಿ ಕೊಟ್ಟು ಕರ್ಕೊಂಡೋಗಿ ಒಂದು ರೂಮಲ್ಲಿ ಕರ್ಕೊಂಡೋಗಿ ಲಾಕ್ ಹಾಕಂಗೆ ನೋಡಿದ್ರೆ ಅಲ್ಲೂ ಕೂಡ ತಾಂಡವ್ ಏನ್ ಮಾಡ್ಬಿಡ್ತೀಯ ನೀನು, ನನ್ನ ಬಂಧಿಸ್ಬಿಡ್ತೀಯಾ, ಚೇಟ್ಗೆ ಕಟ್ಟಾಕ್ಬಿಡ್ತೀಯ, ಏನು ಮಾಡ್ಕೊಳಕ್ಕಾಗಲ್ಲ ನೀನು, ನಾನು ಹೊಡೆದ್ರು ಕೇಳಲ್ಲ, ನಾನು ಹೋಗ್ತೀನಿ ಮದ್ವೆ ನಿಲ್ಲಿಸ್ತೀನಿ ಅಂತ ಹೊರಟ್ರೆ ಅಲ್ಲಿಗೆ ವೈಷ್ಣವ್ ಬರ್ತಾನೆ. ಏನಿದು ನಾದಿನಿ ಮದ್ವೆನ ಮುಂದೆ ನಿಂತು ಭಾವನಾಗಿ ಒಂದು ತಂದೆ ಸ್ಥಾನದಲ್ಲಿ ನಿಂತು ಮಾಡಿಸ್ಬೇಕು, ಅದನ್ನ ಬಿಟ್ಟು ಈ ರೀತಿ ಮಾತಾಡ್ತಿದ್ಯಲ್ಲ ಅಣ್ಣ ಅಂತದ್ದಾಗೆ ಬಾ ವೈಷ್ಣವ್ ಇವ್ರನ್ನ ಕಟ್ಟಾಕೋಣ ಅಂತ ಹೇಳಿ ಚೇರ್ಗೆ ಲಾಕ್ ಮಾಡಿ ಕುಸುಮ ಮತ್ತೆ ವೈಷ್ಣವಲ್ಲಿಂದ ಹೋಗ್ತಾರೆ. ತದನಂತರ ಕುಸುಮರು ಆದೀಶ್ವರ್ನ ನೋಡಿದ್ದೆ, ಆದೀಶ್ವರ್ನ ಎಳ್ಕೊಂಡು ಹೋಗಿದ್ದೆ. ನಮ್ಮ ಭಾಗ್ಯ ಅಂದ್ರೆ ಏನು ಅನ್ಕೊಂಡಿದ್ರ ನೀವು, 4 ದಿನ ನೋಡಿ ಭಾಗ್ಯನ ಜಡ್ಜ್ ಮಾಡ್ಬಿಟ್ರ. ಇವತ್ತು ನನ್ನ ಮಗನ ಸೊಸೆನೋ ಅಂತ ಬಂದ್ರೆ ಸೊಸೆ ಆಯ್ಕೆ ಮಾಡ್ಕೊಂಡಿದೀವಿ ನಾವು, ನಮ್ಮ ಮಗಳಿದ್ರು ನಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಿರ್ಲಿಲ್ಲ, ಅವಳು ಎಷ್ಟು ಕಷ್ಟಪಡ್ತಿದ್ದಾಳೆ ಮದ್ವೆ ಮಾಡೋದಕ್ಕೆ ಪ್ರತಿದಿನ ಅಂತ ನಮಗೆ ಗೊತ್ತದ. ಜೊತೆಗೆ ಸ್ವಾಭಿಮಾನ ಅಂತ ಬಂದ್ರೆ ಎಂತ ಕಷ್ಟ ಬಂದ್ರು ಕೈ ಚಾಚೋಳಲ್ಲ ಭಾಗ್ಯ, ನೀವು ತಪ್ಪು ತಿಳ್ಕೊಂಡಿದ್ರ ಅಂತ ಖಡಕ್ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ. ಫೈನಲಿ ಇಲ್ಲಿ ಭಾಗ್ಯ ಹೋಗ್ಬೇಕಿದ್ರೆ ತಾಂಡವ್ ಕಿರ್ಚಾಡ್ತಿರ್ತಾರೆ. ಡೋರ್ ಓಪನ್ ಮಾಡಿದ್ರೆ ತಾಂಡವ್ನ ಲಾಕ್ ಮಾಡಿರ್ತಾರೆ. ತಾಂಡವ್ನ ಬಿಡಿಸಿದ್ದೆ ಈ ಕಡೆ ತಾಂಡವ್ ನನಗೆ ಗೊತ್ತು ನೀನೇ ನನ್ನ ಇಲ್ಲಿ ಲಾಕ್ ಮಾಡಿಸಿರೋದು ಅಂತ, ಈ ಮದ್ವೆ ನಾನಂತೂ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳಿ ಮದ್ವೆ ನಿಲ್ಸೋಕೆ ಹೋಗ್ತಿದ್ದಾರೆ. ಏನಪ್ಪ ಎಷ್ಟು ಜನ ಮದ್ವೆ ನಿಲ್ಲಿಸ್ತಿರೋದು, ಈ ಮದ್ವೆ ನಿಲ್ಲಿಸೋ ಪ್ರಯತ್ನನೆಲ್ಲಾನು ಕೂಡ ಮೀರಿಸಿ ಇಲ್ಲಿ ಭಾಗ್ಯ ಪೂಜಾ ಕಿಶನ್ ಮದ್ವೆ ಮಾಡಿಸ್ತಾರ ಅನ್ನೋದೇ ದೊಡ್ಡ ಚಾಲೆಂಜ್ ಆಗಿದ್ರೆ ಗೆಲ್ಲೋದು ಯಾರು ಮುಂದೆ ನಾವು ವಿಡಿಯೋ ನೋಡಿ.